ಸ್ನೇಹಿತರೆ ನಮಸ್ಕಾರ. ನನ್ನ ಟಾಟಾ ನ್ಯಾನೋ ಕಾರನ್ನು ವಾಶ್ ಮಾಡೋಕ್ಕೆ ನಿಂತಿದ್ದೀನಿ. ಹೀಗೆ ಕಾರು ತೊಳೆಯುವಾಗ ನನಗೆ ಒಂದು ಹಳೆ ನೆನಪಿಗೆ ಬಂತು. ಅದೇನಪ್ಪ ಅಂದರೆ, ನಮ್ಮ ಭಾರತದಲ್ಲಿ ಮಧ್ಯಮ ವರ್ಗದ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಕಾರು ತಗೋಬೇಕು ಅನ್ನೋದು ಬರೀ ಆಸೆಯಲ್ಲ, ಅದೊಂದು ದೊಡ್ಡ ಕನಸು. ಇವತ್ತು ನಮ್ಮ ರೋಡ್ಗಳಲ್ಲಿ ಎಷ್ಟೋ ಲಕ್ಸುರಿ ಕಾರುಗಳು ಓಡಾಡ್ಬೋದು. ಆದರೆ ಈ ನ್ಯಾನೋ ಕಾರು ನಿಂತಾಗ ಸಿಗೋ ಆ ಒಂದು ಕನೆಕ್ಷನ್ ಇದೆಯಲ್ಲ, ಅದು ಬೇರೆ ಯಾವ ಕಾರಿಗೂ ಸಿಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲಕ್ಷ ರೂಪಾಯಿಯ ಕಾರಿನ ಕಥೆ ಮತ್ತು ಸಾಮಾನ್ಯ ಜನರಿಗೆ ಇದರ ಇಂಪಾರ್ಟೆನ್ಸ್ ಏನಾಗಿತ್ತು ಅಂತ ಮಾತಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾರಿನ ಹಿಂದೆ ಭಾರತದ ಹೆಮ್ಮೆಯ ಉದ್ಯಮಿ ರತನ್ ಟಾಟಾ ಅವರ ದೊಡ್ಡ ದೂರದೃಷ್ಟಿ ಇತ್ತು. ಒಂದು ಸಲ ರತನ್ ಟಾಟಾ ಅವರು ಮುಂಬೈನಲ್ಲಿ ಕಾರ್ನಲ್ಲಿ ಹೋಗ್ತಿರಬೇಕಾದ್ರೆ ಭಾರಿ ಮಳೆ ಬರ್ತಿತ್ತು. ಆ ಮಳೆಯಲ್ಲಿ ಒಂದು ಸ್ಕೂಟರ್ ಮೇಲೆ ಗಂಡ ಹೆಂಡತಿ ಜೊತೆಗೆ ಇಬ್ಬರು ಮಕ್ಕಳು, ಅಂದರೆ ಇಡೀ ಫ್ಯಾಮಿಲಿ ಒದ್ದೆ ಆಗುತ್ತಾ ಬಿದ್ದು ಬಿದ್ದು ಹೋಗ್ತಾ ಇರೋದನ್ನು ನೋಡಿದರು. ನಾವಾಗಿದ್ದರೆ ಅಯ್ಯೋ ಪಾಪ ಅಂದ್ಕೊಂಡು ಸುಮ್ಮನಾಗ್ತಿದ್ವಿ. ಆದರೆ ರತನ್ ಟಾಟಾ ಅವರಿಗೆ ಆ ದೃಶ್ಯ ತುಂಬ ಬೇಸರ ತರಿಸಿತು. ನಮ್ಮ ದೇಶದ ಮಿಡಲ್ ಕ್ಲಾಸ್ ಜನ ಯಾಕೆ ಇಷ್ಟು ರಿಸ್ಕ್ ತಗೊಂಡು ಓಡಾಡಬೇಕು? ಬಿಸಿಲು ಮಳೆ ಚಳಿಯಿಂದ ರಕ್ಷಣೆ ಸಿಗೋ ಹಾಗೆ ಬೈಕ್ ಬೆಲೆಯಲ್ಲೇ ಇವರಿಗೊಂದು ಸೇಫ್ ಆದ ಕಾರು ಕೊಡೋಕ್ಕೆ ಸಾಧ್ಯ ಇಲ್ವಾ ಅನ್ನೋ ಯೋಚನೆ ಅವರಿಗೆ ಬಂತು. ಅದೇ ಆಲೋಚನೆಯಿಂದ ಹುಟ್ಟಿದ್ದೇ ಈ ಟಾಟಾ ನ್ಯಾನೋ. ಮಿಡಲ್ ಕ್ಲಾಸ್ ಲೈಫ್ ಮತ್ತು ಸಣ್ಣ ಕಾರಿನ ಅನಿವಾರ್ಯತೆ. ಇವತ್ತು ನೋಡಿ, ನಮ್ಮ ಸಿಟಿಗಳಲ್ಲಿ ಟ್ರಾಫಿಕ್ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ? ಪಾರ್ಕಿಂಗ್ ಮಾಡೋಕ್ಕಂತೂ ಜಾಗನೇ ಸಿಗಲ್ಲ. ಇಂತಹ ಟೈಮ್ನಲ್ಲಿ ದೊಡ್ಡ SUV ಕಾರುಗಳಿಗಿಂತ ಇಂತಹ ಸಣ್ಣ ಕಾರುಗಳು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನ್ಯಾನೋ ಓಡಿಸೋರಿಗೆ ಮಾತ್ರ ಗೊತ್ತು. ಮಿಡಲ್ ಕ್ಲಾಸ್ ಜನರಿಗೆ ಕಾರು ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಬಜೆಟ್ ಮತ್ತು ಮೈಲೇಜ್. ತಿಂಗಳ ಸಂಬಳದಲ್ಲಿ ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್ ಎಲ್ಲ ಕಟ್ಟಿ ಕಾರಿನ EMI ಕಟ್ಟೋದು ಅಷ್ಟು ಸುಲಭವಲ್ಲ. ಅದಕ್ಕೆ ರತನ್ ಟಾಟಾ ಅವರು ಈ ಕಾರನ್ನು ಕೇವಲ 1,00,000 ರೂಪಾಯಿಗೆ ತರಬೇಕು ಅಂತ ಪಟ್ಟು ಹಿಡಿದು ರೆಡಿ ಮಾಡಿಸಿದ್ರು. ಮಿಡಲ್ ಕ್ಲಾಸ್ ಜನ ಬೈಕ್ನಿಂದ ಕಾರ್ಗೆ ಅಪ್ಗ್ರೇಡ್ ಆಗೋಕೆ ನ್ಯಾನೋ ಒಂದು ಮೈಲಿಗಲ್ಲಾಯಿತು. ನ್ಯಾನೋ ಕಾರಿನ ರಿಯಾಲಿಟಿ ಮತ್ತು ವಿಶೇಷತೆಗಳು. ಹೊರಗಡೆಯಿಂದ ನೋಡೋಕ್ಕೆ ಇದು ತುಂಬ ಚಿಕ್ಕದಾಗಿ ಕಾಣಬಹುದು, ಆದರೆ ನೀವು ಒಳಗಡೆ ಕೂತ್ಕೊಂಡ್ರೆ ಗೊತ್ತಾಗತ್ತೆ ಇದರ ಲೆಗ್ ರೂಮ್ ಮತ್ತು ಹೆಡ್ ರೂಮ್ ಎಷ್ಟೋ ದೊಡ್ಡ ಕಾರುಗಳಿಗಿಂತ ಚೆನ್ನಾಗಿದೆ. ಇದರ ಎಂಜಿನ್ ಬ್ಯಾಕ್ ಸೈಡ್ ಇರೋದ್ರಿಂದ ಮುಂಭಾಗದಲ್ಲಿ ಸ್ಪೇಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಸಿಟಿ ಟ್ರಾಫಿಕಲ್ಲಿ ಸುಲಭವಾಗಿ ಜಿಗಿದ್ಕೊಂಡು ಹೋಗ್ಬೋದು. ಸಣ್ಣ ಗಲ್ಲಿಗಳಲ್ಲೂ ಆರಾಮಾಗಿ ಯೂಟರ್ನ್ ತಗೋಬಹುದು. ರತನ್ ಟಾಟಾ ಅವರು ಕೇವಲ ಬಿಸ್ನೆಸ್ ಮಾಡಬೇಕು ಅಂತ ಈ ಕಾರ್ ಮಾಡಲಿಲ್ಲ. ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯನು ಕಾರು ಮಾಲೀಕನಾಗಬೇಕು ಅನ್ನೋ ಹೆಮ್ಮೆಯ ಉದ್ದೇಶದಿಂದ ಮಾಡಿದರು. ಆ ಕಾರಣಕ್ಕೆ ನ್ಯಾನೋ ಇವತ್ತಿಗೂ ಜನರ ಮನಸ್ಸಲ್ಲಿ ಸ್ಪೆಷಲ್ ಆಗಿ ಉಳಿದುಕೊಂಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ನ್ಯಾನೋ ಇವಾಗ ಪೂರ್ತಿ ಕ್ಲೀನಾಗಿ ಹೊಳಿತಾ ನಿಂತಿದೆ. ನನಗಂತೂ ಈ ಕಾರು ಓಡಿಸೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಕೊನೆಯದಾಗಿ ಹೇಳೋದು ಇಷ್ಟೇ, ಕಾರು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದು ನಮ್ಮ ಸ್ವಂತ ದುಡಿಮೆಯಿಂದ ತಗೊಂಡಿದ್ದಾಗ ಸಿಗೋ ಖುಷಿನೇ ಬೇರೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಟಾಟಾ ನ್ಯಾನೋ ಕಾರ್ ಇಷ್ಟ? ನಿಮ್ಮ ಮನೆಯಲ್ಲಿ ನ್ಯಾನೋ ಇತ್ತಾ ಅಥವಾ ಇದೆಯಾ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
चले वहाँ। कोने में दबी जो ख्वाहिशें थी उनको आज हवा हमने दे दी। घर का पता ढूंढे ना हम अभी, रस्तों ने नए रास्ते दिखा दिए। सुनिए जरा ये हवें क्या कहें, चलो अब यहाँ से कहीं दूर चले, कहीं दूर चले। सफरनामा अपना शुरू हो गया, जो पीछे बचा वो पीछे रह गया। बदल रहे हैं दिन और नजारे, हम तो चल पड़े आसमां के सहारे। पहाड़ों की ठंडक है सांसों में, अब शेर की वो धूप पीछे छूट गई। सब डल से आगे निकलना है, हमें जिंदगी का मजा अब तो मिले। सफरनामा अपना शुरू